ಶೂಟ್ ಮಾಡ್ತಿದ್ವಿ. ನಾವು ಪ್ರಾಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ, ಬಟ್ ಅಷ್ಟು ಬಿಕಾಸ್ ಆಫ್ ದಿಸ್ ಶೂಟ್ ನಾವಿಬ್ರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ಗೆಲ್ಲ ಇದಿದೆ, ಇಟ್ ವಾಸ್ ಲೈಕ್ ಸೋ ರೊಮ್ಯಾಂಟಿಕ್. ತುಂಬ ಇಷ್ಟ ಆಯಿತು. ಓಕೆ, ಸಿನಿಮಾ ಬಗ್ಗೆ ಮಾತಾಡಿ. ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ತಿರೋದು, ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಎರಡೂ ಇತ್ತು. ಸೊ ಒಟ್ಟಿಗೆ ಸಿನಿಮಾ ಮಾಡ್ತಿರೋ ಬಗ್ಗೆ ಅನಿಸಿದೆ? ಎಲ್ಲರೂ ಕೂಡ ಯಾವಾಗಲೂ ಕೇಳ್ತಿದ್ರು, ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ, ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ. ಬಟ್ ನಾವು ಯಾವಾಗಲೂ ಅಂತಿದ್ವಿ, ನಾವು ಇಬ್ರಿಗೆ ಸೂಟ್ ಆಗೋ ಥರ ಯಾವಾಗಲೂ ಸ್ಟೋರಿ ಬಂದು ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ. ಅದೇ ಥರ ಒಂಥರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು. ಅವಾಗ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ಎಸ್, ನಾವು ಇದನ್ನು ಮಾಡಲೇಬೇಕು ಅಂತ, ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆಯಾಗಿ 4 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದನ್ನು ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದ ಕ್ಲಾಶ್ ಆಗ್ತಾ ಇತ್ತು ಸಾಂಗ್ ಶೂಟ್ಗೆ. ಸೊ 26ನೇ ತಾರೀಕು ಇವತ್ತು, ನಾಳೆ ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು. ಸೊ ಡೈರೆಕ್ಟರ್ ಕೇಳಿದ್ರು 26th 27 ಶೂಟ್ ಮಾಡಬೇಕು ಅಂತ. ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಬ್ರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು, ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು. ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದುಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. 4 years ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ. ಇವತ್ತು ಫಸ್ಟ್ ಓಪನಿಂಗ್ ಶಾಟೇನೆ ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದ್ರು. ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿ ಆಗೋಯ್ತು ನನಗೆ. ನನ್ನ ವೈಫಿಗೆ ಹೇಳ್ತಾ ಇದ್ದೆ, ನೋಡು ಇದಕ್ಕಿಂತ ಬೆಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯಿತು ಇವತ್ತು. ಆ್ಯಂಡ್ ಸಿನಿಮಾ ಬಗ್ಗೆ ಕೇಳಿದ್ರಿ, ಸಿನಿಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳ್ಬಿಡಿ ಅಂತ ಡೈರೆಕ್ಟ್ ಬೆಳಗ್ಗೆಯಿಂದ ಒಂದು 15 ಸಲ ಹೇಳಿದ್ದಾರೆ ನಮಗೆ. ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನಿಮಗೆ ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ, ಕತೆ ತುಂಬ ಚೆನ್ನಾಗಿತ್ತು. ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು. ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ. ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಬಗ್ಗೆ. ಈ ಸಿನಿಮಾ ಒಪ್ಕೊಳ್ಳೋಕೆ ಏನು ಕಾರಣ? ಒಂದು ಚಂದನ್ ಇದ್ದಾರೆ ಅಂತ, ಅಥವಾ ವಾಟ್ ದ ರೀಸನ್, ಮೇನ್ ರೀಸನ್? ಆಕ್ಚುಲಿ ಫಿಲಿಮ್ಸ್ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು. ಐ ಡೋಂಟ್ ನೋ, ಇಲ್ಲಿವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನ್ಗೆ ಗೊತ್ತಿಲ್ಲ. ಐ ಮೀನ್ ಹಿ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು. ಸೊ ಅವಾಗಲೇ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ. ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅಂದ್ರೆ ಅವಾಗ ಇನ್ನೂ ಖುಷಿ ಆಯಿತು. ಓ ವಾವ್, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ. ಸೊ ಎರಡು ಕೂಡ ರೀಸನ್. ಕೆಲವ್ರಿಗೆ ಎಷ್ಟು ಕತೆ ಕೇಳಿದ್ರಿ ನಿವೇದಿತಾ? ಯಾಕೆಂದ್ರೆ ತುಂಬಾ ಸಲ ನಿವೇದಿತಾ ಸಿನಿಮಾ ಹೀರೋಯಿನ್ ಅಂತ ಸಾಕಷ್ಟು ಬಗ್ಗೆ ಕೇಳಿದ್ದು, ಬಟ್ ಈಗ ಬರೋ ತನಕ ಎಷ್ಟು ಕತೆ ಕೇಳಿದ್ರಿ ನೀವು? ಆಕ್ಚುಲಿ ತುಂಬಾ ಕತೆಗಳು ಕೇಳಿದ್ದೀನಿ. ಬಟ್ ಏನಾಗ್ತಿತ್ತು ಅಂದ್ರೆ, ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು. ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ್ವಿ ರಿಯಾಲಿಟಿ ಶೋ 6 months ಹೋಗುತ್ತೆ, ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನು ಮಾಡ್ತಿರಲಿಲ್ಲ. ಸೊ ಇಟ್ಸ್ ದ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಸೊ ಫ್ಯೂಚರ್ ಸಾಕಷ್ಟು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಿಂದ? ಶೋರ್, ಅಂದರೆ ನನಗೂ ಇಷ್ಟ ಮಾಡಿದ್ರೆ ಸ್ಟೋರಿ ತುಂಬ ಚೆನ್ನಾಗಿದೆ. ನಾನು ಅಷ್ಟು ಕ್ಯಾರೆಕ್ಟರ್ಗೆ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಚಂದನ್, ಇವತ್ತಿನ ಸಾಂಗ್ ಬಗ್ಗೆ ಹೇಳಿ. ಎಷ್ಟು ಎಂಜಾಯ್ ಮಾಡ್ತೀರಾ? ಎಷ್ಟು ಸ್ಪೆಷಲ್ ಆಗಿದೆ ಈ ಸಾಂಗು? ಏಕೆಂದರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಸಾಂಗನ್ನು ಶೂಟ್ ಮಾಡ್ತಿರೋದು. ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗ್, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು MS ತ್ಯಾಗರಾಜ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು. ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು, ತುಂಬ ಚೆನ್ನಾಗಿತ್ತು. ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಇದು 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾವು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ಒಂಥರ ಅದು
ನ್ಯಾಚುರಲ್ ಆಗಿತ್ತು ಪ್ರತಿಯೊಂದು ಸೀಕ್ವೆನ್ಸ್. ಅವರು ಕೊರಿಯೋಗ್ರಾಫರ್ ನಮ್ಗೇನು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು, ಒಂದು ಫೀಲ್ ಇತ್ತು, ಚೆನ್ನಾಗಿತ್ತು. ಬಿಕಾಸ್ ನನ್ನ ಹೆಂಡತಿ ಜೊತೆನೇ ಮಾಡ್ತಿರೋದು, ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು. ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂತು. ರೊಮ್ಯಾಂಟಿಕ್ ಸಾಂಗ್, ಡ್ಯುಯೆಟ್ ಸಾಂಗ್ ಅಂತ ಹೇಳ್ಬೋದು. ತುಂಬ ಸ್ಪೆಷಲ್ ಸಾಂಗು. ಅದೇ ಮೇಡಮ್ ಅವರು ಸರ್ ಬಂದು ಬೆಳಗ್ಗೆ ಹೇಳಿದ್ರು, ಶೇಕ್ ಹ್ಯಾಂಡ್ ಮಾಡ್ಬೇಕಾದ್ರೆ ಹೇಳಿದ್ರು ಇವತ್ತು ಒಂದು ಆನಿವರ್ಸರಿ ಅಂತ. ಸೊ ಅಲ್ಲಿವರೆಗೂ ಗೊತ್ತಿಲ್ಲ. ಅದಕ್ಕೆ ಮುಂಚೆನೆ ಫಸ್ಟ್ ಸೆಟಪ್ಪೇ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ರೆಡಿ ಮಾಡಿದ್ವಿ. ಸೊ ಅವ್ರು ಬೆಳಗ್ಗೆ ಹೇಳಿದಾಗ ಅಷ್ಟೇ ನಮ್ಗೆ ಗೊತ್ತಾಯ್ತು. ಆಮೇಲೆ ಸಡನ್ ಆಗಿ ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತು. ಓಕೆ, ಸಿನಿಮಾ ಶೂಟಿಂಗ್ ಎಲ್ಲಿ ತನಕ ಬಂದಿದೆ ಸರ್? ಈಗ ಒಂದು 30% ಮುಗಿದಿದೆ ಸರ್. ಇನ್ನೊಂದು 35 ಡೇಸ್ ಬ್ಯಾಲೆನ್ಸ್ ಇದೆ. ಅದು ಮುಗಿದ್ರೆ ಆಲ್ಮೋಸ್ಟ್ ಮುಗಿದಂಗೆ ಸರ್. ಓಕೆ, ಚಂದ ಮತ್ತು ನಿವೇತನ ಹಾಕೋಬೇಕು ಅಂತ ಯಾಕೆ ಅಂದ್ಕೊಂಡು ಯಾವಾಗ ಕತೆ ಇದು ರೆಡಿ ಮಾಡ್ಕೊಂಡಿದ್ದು ಸರ್? ಇಲ್ಲ, ಈ ಕತೆಗೆ ಸ್ಪೆಷಲ್ ಆಗಿರುವಂತ ಒಂದು ಯಾರಾದ್ರೂ ಹೊಸ ಇದನ್ನ ಒಂದು ಬೇಕಿತ್ತು ನನಗೆ. ಸೊ ಅವ್ರು ತುಂಬಾ ಅನ್ಕೊಂತಿದ್ದಾಗ ಯಾರು ಅಂದಾಗ ನನಗೆ ನಿವೇತನ ಮೇಡಮ್ ಅಂತ ಅನ್ಕೊಂಡಿದ್ದೆ. ಸರಿ ಹೋಗಿ ಒಂದ್ಸತಿ ಹೇಳ್ಬಿಡೋಣ ಕತೆ ಅಂತ ಹೇಳಿ ಹೋಗಿ ಹೇಳಿದೆ. ಸರ್ ಮತ್ತೆ ಮೇಡಮ್ ಇಬ್ರು ಕುತ್ಕೊಂಡು ಕತೆ ಕೇಳಿದ್ರು. ಸೊ ಹೇಳ್ತಾ ಇಬ್ರು ಮಿಡಲಲ್ಲಿ ಕೇಳಿದ್ರು, ಸರ್ ಹೀರೋ ಕ್ಯಾರೆಕ್ಟರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ, ಯಾರಂತ ಅನ್ಕೊಂಡಿದ್ದೀರ ಅಂತ. ಸೊ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಸರ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂದೆ. ಸೊ ಫಸ್ಟ್ ಹೋಗಿದ್ದು ಮೇಡಮ್ ಹೇಳ್ಬೇಕು ಅಂತ. ಸೊ ಅವ್ರಿಬ್ರು ಕತೆ ಕೇಳ್ತಾ ಇದ್ರಲ್ಲ, ಸರಿ ಹಂಗೆ ಆಮೇಲೆ ಸರ್ ನೀವೇ ಮಾಡ್ಬೇಡಿ ಸರ್ ಅದನ್ನ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡು ಸರ್. ಅವ್ರ ಕತೆ ಹೇಳ್ಬೇಕಾದ್ರೆ ಗೊತ್ತಾಯ್ತು ನನಗೆ ಆ ಕ್ಯಾರೆಕ್ಟರ್ ಯಾರು. ಓಕೆ, ಸೊ ಅವ್ರು ಡಿಸೈಡ್ ಮಾಡ್ಕೊಳ್ತೀವಿ ಅಲ್ಲೇ ನಾನು ಡಿಸೈಡ್ ಆಗ್ಬಿಟ್ಟು ನಾನು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ದೆ. ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ. ನಾನು ಇಮ್ಯಾಜಿನೇಷನ್ ನಾನೇ ಅಂತ ಹೋಗ್ತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಅದೇ ಹೇಳೋದು, ಸರ್ ಆ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಸರ್. ಚಂದನ್, ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿರೋದಂತ ಇಷ್ಟು ದಿನ ಆಫ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡ್ತಿದ್ರಿ, ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾವ ಥರ ಚಾಲೆಂಜಸ್ ಆಯಿತು ಇಬ್ಬರಿಗೂ? ತುಂಬಾ ಕಂಫರ್ಟಬಲ್ ಇರುತ್ತೆ ಸರ್, ಯಾಕಂದ್ರೆ ಮನೇಲಿ ತುಂಬಾ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ತುಂಬಾ ಕಂಫರ್ಟಬಲ್ ಇತ್ತು. ಪ್ರಾಬ್ಲಮ್ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತೆ ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಅದೇನೋ ಹೇಳ್ತಾ ಇದ್ದಾರೆ ಗುಡ್ ಅಂತ. ಅದು ಖಂಡಿತವಾಗಿ ಬೇರೆ ಹೀರೋಯಿನ್ ಆಗಿದ್ರೆ ಇಷ್ಟೊಂದು ಮಾಡಕ್ಕೆ ಆಗ್ತಿಲ್ಲ, ಭಯ ಆಗ್ಬಿಡೋದು. ತುಂಬಾ ಭಯ ಆಗಿ ಏನು ಶಾರ್ಟ್ ಇಷ್ಟು ಹತ್ರ ಮುಖ ಹಿಂಗೆ ಹೋಗೋದು ಓಕೆನಾ, ಹಿಂಗೆ ಹೋದ್ರೆ ಮನೇಲಿ ಏನು ಅನ್ಬೋದು ಆ ಥರ ಎಲ್ಲ ಯೋಚನೆ ಬರುತ್ತೆ ಬೇರೆಯವ್ರಾದ್ರೆ. ಸೊ ಇವ್ರು ಆಗಿದ್ದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಆ ಥರನೇ ಹೋಗಿ ತುಂಬ ಕಂಫರ್ಟಬಲ್ ಆಗಿ ಶೂಟ್ ಮಾಡಿ. ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಸ್ಟೋರಿನೂ ಇಷ್ಟ ಆಯಿತು. ಅದೇನು ಎಷ್ಟು ಬಂಡವಾಳ ಸೀಕ್ರೆಟ್ ಅಲ್ಲ, ಹೇಳಲ್ಲ. ಬೇರೆ ಏನಕ್ಕೆ ಹೇಳ್ತಾರೆ, ಮಾಸ್ಟರ್ ಇದ್ದಾರೆ ಸಾಂಗ್ ಬಗ್ಗೆ. ಸರ್ಪ್ರೈಸ್ ಆಗಿತ್ತು. ಅಷ್ಟೇ ನಾವು ಏನಾದರೂ ಕ್ಯಾನಲ್ ಲೈಟ್ ಡಿನ್ನರ್ ಸೆಟಪ್ ಮಾಡ್ಕೊಂಡು ಓಪನಿಂಗ್ ಅದರಿಂದ ಮಾಡೋಣ ಅಂತ. ಸೊ ಸಾರ್ಲಿಂದ ಫಸ್ಟ್ ಟೈಮ್ ಕೆಲಸ ಮಾಡ್ತೀವಿ. ಸಾರ್ ಬಂದ ತಕ್ಷಣ ಸಾರ್ ಮೇಡಮ್ ಇಬ್ಬರು ಬಂದರು. ಶೂಟ್ ಎಲ್ಲ ಮಾಡೋದು, ಕ್ಯಾನಲ್ ಲೈಟ್ ಡಿನ್ನರ್ ಸೆಟಪ್ ಎಲ್ಲ ಮಾಡೋದು. ಆಮೇಲೆ ಮೇಡಮ್ ಸ್ವೀಟ್ ತಂದುಬಿಟ್ರು. ಏನು ಮೇಡಮ್ ಅಂದಾಗ ಆ್ಯನಿವರ್ಸರಿ ಅಂದರು. ಸೊ ನಮಗೂ ಸರ್ಪ್ರೈಸ್ ಆಗಿತ್ತು, ಅವರು ತುಂಬ ಖುಷಿಯಾಯಿತು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ ಮೆಲೋಡಿ ಆಗಿದೆ ಮತ್ತು ಏನಂತ ಫುಲ್ ಒಂದು ರೊಮ್ಯಾಂಟಿಕ್ ಆಗಿದೆ. ಮತ್ತು ಇಬ್ಬರು ಮಾಡಿಸ್ದಂಗೆ ಇದೆ ಸಾಂಗ್. ಚೆನ್ನಾಗಿ ಬರ್ತಿದೆ. ಅದೇನೋ ಹೇಳಿದ್ರಲ್ಲ ಯಾವ ಥರ ಬರ್ತದೆ ಅಂತ, ಯಾವ ಥರ ಬರ್ತದೆ ಅಂತ ಚೆನ್ನಾಗಿ ಬರ್ತದೆ, ರೊಮ್ಯಾಂಟಿಕ್ ಅವರಿಬ್ಬರಿಗೆ ಮಾಡಿಸ್ದಂಗೆ ಇದೆ ಸರ್. ಅಂದರೆ ಅವರಿಬ್ಬರು ಹಂಗೆ ಮನೇಲಿ ಹೆಂಗಿರ್ತಾರ ಹಂಗೆ ಶೂಟ್ ಮಾಡ್ತಾಯಿದ್ವಿ. ತುಂಬ ಖುಷಿ ಆಗ್ತಿದೆ.